ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ ಹಾಗೂ ಸ್ಕಿಪ್ ಮಾಡ್ಕೋಬೇಡಿ. ಯಾಕಂದರೆ ಎಕ್ಸಾಮ್ಗಿಂತ ಹೋಗೋಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿಕೊಂಡು ಹೋಗಿ. ನೋಡಿ ಸರ್, ನಿಮ್ಮ ಆನ್ಸರ್ ಬುಕ್ಲೆಟ್ ಇದೇ ರೀತಿಯಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಔಟ್ ಗಳಿಸಿದಂತಹ ಕನ್ನಡದಲ್ಲಿ ಭಾಷೆ ಕನ್ನಡ, ಆ ಒಂದು ಭಾಷೆಯಲ್ಲಿ ಎಷ್ಟು ಹ್ಯಾಂಡ್ ರೈಟಿಂಗ್ ನೀಟಾಗಿದೆ ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಮೊದಲು ಲ್ಯಾಂಗ್ವೇಜ್ ಅಂದಮೇಲೆ ಹ್ಯಾಂಡ್ ರೈಟಿಂಗ್ ಸುಂದರವಾಗಿ ಇರಬೇಕು ಸರ್. ಮೊದಲು ನಿಮಗೆ ಎಕ್ಸಾಮಿಗೆ ಟಿಪ್ಸ್ ಬೇಕು ಅಂತಿರಲ್ವಾ, ಫಸ್ಟ್ ಟಿಪ್ಸ್ ಏನು ಅಂದರೆ ಹ್ಯಾಂಡ್ ರೈಟಿಂಗ್. ಸೆಕೆಂಡ್ ಟಿಪ್ಸ್ ಏನು ಅಂತ ಹೇಳಿದರೆ ನಿಮ್ಮ ಮೇನ್ ಕ್ವಶನ್ನು, ನಿಮ್ಮ ಕ್ವಶನ್ ನಂಬರು. ಥರ್ಡ್ ಟಿಪ್ ಏನು ಅಂದರೆ ಪೇಪರ್ ಡಿಸಿಪ್ಲಿನ್ ಆಗಿರಬೇಕು. ಎಲ್ಲ ಕಡೆ ನೀವು ಸ್ಟ್ರೈಕ್ಔಟ್ ಮಾಡೋದು ಅದು ಇದು ಮಾಡಿರಬಾರ್ದು. ಎನಿಹೌ ಬನ್ನಿ, ಮೊದಲನೇದಾಗಿ ನಿಮ್ಮ ಆನ್ಸರ್ ಬುಕ್ಲೆಟು, ಸೀರಿಯಲ್ ನಂಬರು ಇದೇ ರೀತಿಯಾಗಿ ಪ್ರಿಂಟ್ ಆಗಿ ರೆಡಿ ಇರುತ್ತೆ, ಆಯಿತಾ. ನಂತರದಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ನೀವೇ ಕೈಯಾರೆ ಸ್ವತಃ ಬರಿಬೇಕಾಗತ್ತೆ. ನಂತರದಲ್ಲಿ ಎಕ್ಸಾಮಿನೇಷನ್ನು ಇದನ್ನು ಕೂಡ ಬರಿಬೇಕಾಗತ್ತೆ, ನಿಮ್ಮ ಹಾಲ್ ಟಿಕೆಟ್ ಮೇಲೆ ಇರುತ್ತೆ ಸೆಂಟ್ರು. ಅದಾದಮೇಲೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮ ಅಂತ ಇದೆ. ಸೈನ್ಸ್ ವಿದ್ಯಾರ್ಥಿಗಳು ಇಂಗ್ಲೀಷ್ ಮೀಡಿಯಮ್ನವರು ಇಂಗ್ಲೀಷ್ ಅಂತ ಬರೀತಾರೆ. ವಿಷಯ ಸಬ್ಜೆಕ್ಟ್ ಅಂತ ಇದೆ, ಅಲ್ಲಿ ಕನ್ನಡ ಅಂತ ಬರಿಬೇಕು. ಕೈಯಲ್ಲೇ ಬರೆದಿದ್ದಾರೆ, ಕಾಣ್ತಾ ಇದೆ ಅಲ್ವಾ. ಈಗ ನಾನು ನಿಮಗೆ ಏನೋ ಒಂದು ತೋರಿಸ್ಬೇಕು, ಜೋಕು, ಆಯಿತಾ. ಔಟ್ ತೆಗೆದಂಥ ವಿದ್ಯಾರ್ಥಿ ಕನ್ನಡದಲ್ಲಿ ಇಂಗ್ಲೀಷ್ ಅಂತ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಕಾಣ್ತಿದೆಯಾ ಎಲ್ಲರಿಗೂ? ಏನಂತ ಇದೆ? ಈಗೀಶ್ ಅಂತ ಇದೆ, ಕಾಣ್ತಾ ಇದೆಯಾ? ENG ಎಲ್ಲೇ ಇಲ್ಲ. ಇದರ ಅರ್ಥವೇನು ಪ್ರೀತಿಯ ವಿದ್ಯಾರ್ಥಿಗಳೇ? ಎಲ್ಲ ಸಬ್ಜೆಕ್ಟಲ್ಲೂ ಔಟು, ಎಲ್ಲ ಸಬ್ಜೆಕ್ಟಲ್ಲೂ ರ್ಯಾಂಕ್ ಸ್ಟೂಡೆಂಟ್ಸೇ ಔಟ್ ಇರ್ತಾರೆ ಅನ್ನುವಂಥದ್ದು ಅದು ಭ್ರಮೆ. ಅದು ನಿಮ್ಮ ಏನಂತೀರ, ತಪ್ಪು ಕಲ್ಪನೆ. ಹಾಗಾಗಿ ನಾನು ನಿಮ್ಗೆ ಇಲ್ಲೇ ಎವಿಡೆನ್ಸ್ ತೋರಿಸ್ತಾ ಇದ್ದೀನಿ. ಪೇಪರಿನ ಬಿಗಿನಿಂಗಲ್ಲೇ ತಪ್ಪಿದೆ. ಏನಿದೆ? ಇಂಗ್ಲೀಷ್ ಎಲ್ಲೇ ಇಲ್ಲ. ಆದರೂ ಕೂಡ ಆಯಿತಾ, ನಾನು ಅದೇ ಹೇಳುತ್ತಿರುವಂಥದ್ದು, ನಿಮ್ಮ ಪ್ರತಿಭೆ ನಿಮಗೆ ಗೊತ್ತು. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಈ ಲೋ ಪೋಲ್ಸ್ಗಳನ್ನು ಇವ್ಯಾಲ್ಯುವೇಟ್ರಿಗೆ ತಿಳಿಸಬಾರದು. ಬನ್ನಿ, ಕನ್ನಡ ವಿಷಯ ಬರೆದಿದ್ದಾರೆ. ಕನ್ನಡ ವಿಷಯದ ಸಬ್ಜೆಕ್ಟ್ ಕೋಡು 01 ಅಂತ ಇರುತ್ತೆ. ಇದೇನು ಅಂತ ಹೇಳಿದರೆ ನೋಡಿ, ನಂಬರ್ ಆಫ್ ಮ್ಯಾಪ್ ಗ್ರಾಫ್ ಯೂಸ್ಡ್ ಅಂತ ಇದೆ. ಲ್ಯಾಂಗ್ವೇಜಿಗೆ ಯಾವುದೇ ಗ್ರಾಫ್ ಬರಲ್ಲ, ಅಲ್ಲಿ ಡ್ಯಾಶ್ ಹಾಕಿ ಹೈಫನ್, ಆಯಿತಾ. ನಂತರದಲ್ಲಿ ಟೋಟಲ್ ಬುಕ್ಲೆಟ್ಸು, ನಿಮ್ಮ ಪೇಜ್ ಟೋಟಲ್ ನಿಮ್ಮ ಆನ್ಸರ್ ಪೇಜು 28 ಪುಟದಿರುತ್ತೆ, 28 ಪೇಜಸ್ ಇರುತ್ತೆ. ಆ 28 ಪೇಜಸ್ಗಳಲ್ಲಿ ತಾವುಗಳು ಮಾಡಬೇಕಾಗಿರೋದೇನು, ಎಷ್ಟು ಪೇಜ್ ಬರ್ದಿರೋ ಕೌಂಟ್ ಮಾಡಿ ಇಲ್ಲಿ ಬರೀಬೇಕು. ನಂತರದಲ್ಲಿ ಏನಾದರೂ ಅಡಿಷ್ನಲ್ ತಗೊಂಡಿಲ್ಲ, ಹಾಗಾಗಿ ಡ್ಯಾಶು ಟೋಟಲ್ಲು ಬರೀಬೇಕಾಗತ್ತೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ನೋಡ್ಬೋದು, ತಾವುಗಳು ವಿದ್ಯಾರ್ಥಿಗೆ ಇಲ್ಲಿ ಕಡಿಮೆ ಅಂಕಗಳನ್ನು ನೀಡಲಾಗಿತ್ತು. ಆದರೆ ಆಮೇಲೆ ಏನು ಮಾಡಿದರು, ರಿವ್ಯಾಲ್ಯೂಯೇಷನಿಗೆ ಪೇಪರ್ ಹಾಕಿದಾಗ ಮಗುಗೆ ಬಂದಿದ್ದೆಷ್ಟು ಗೊತ್ತಾ? 80ಕ್ಕೆ 80, 80 ಔಟ್ ಆಫ್ 80 ಸ್ಕೋರ್ ಮಾಡಿದಂಥ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ಫಸ್ಟ್ ಇವ್ಯಾಲ್ಯುವೇಟ್ರು 79 ಕೊಟ್ಟಿದ್ದರು. ನಂತರದಲ್ಲಿ ಸೆಕೆಂಡ್ ಟೇಬಲ್ಗೆ ಹೋಗಿಬಿಟ್ಟು ಅದು 80 ಔಟ್ ಆಫ್ 80 ಆಗಿದೆ, ಯಾಕಂದರೆ ಆನ್ಸರ್ ಹಾಗೆ ಇತ್ತು ಸರ್. ಬನ್ನಿ, ಈಗ ಉತ್ತರವನ್ನು ಯಾವ ರೀತಿಯಾಗಿ ಬರೀಬೇಕು ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ 10 MCQಸ್ಗಳನ್ನು ನೀಡ್ತಾರೆ, ಹೌದಲ್ವಾ? ಎಲ್ಲರಿಗೂ ಕೂಡ ಕನ್ನಡ, ಆಯಿತಾ, ಲ್ಯಾಂಗ್ವೇಜು. ಈಗ ಕನ್ನಡ ಎಕ್ಸಾಮ್ ಬರೀತಾ ಇದ್ದೀರಾ ಶನಿವಾರ, ಆಲ್ ದ ಬೆಸ್ಟ್, ಆಯಿತಾ. ಮತ್ತೊಮ್ಮೆ ಈಗ ನೋಡ್ಬೋದು ತಾವುಗಳು, ಆಯಿತಾ. ಪ್ರತಿಯೊಂದು ಆನ್ಸರ್ ಬರೆದಾದ್ಮೇಲೆ ಒಂದು ಲೈನನ್ನು ಇಲ್ಲಿ ಬಿಡಲಾಗಿದೆ. ತಾವುಗಳು ಹೀಗೆ ಬಿಟ್ಟು ಬರಿಬೇಕು, ಕಂಟಿನ್ಯೂಸ್ ಆಗಿ ಬರಿಬಾರ್ದು ಪ್ರೀತಿಯ ವಿದ್ಯಾರ್ಥಿಗಳೇ. ಹಾಗೂ ಒಂದು ಇನ್ಸ್ಟ್ರಕ್ಷನ್ಸ್ ಏನು ಅಂತ ಹೇಳಿದರೆ, ತಮಗೆ ಗೊತ್ತು ಎಲ್ಲರಿಗೂ ಕೂಡ, ನಿಮ್ಮ ಮೊದಲನೆಯ ಎ ಭಾಗ ಇದೆ ಅಲ್ವಾ, ಫಸ್ಟ್ 2 ಪುಟಗಳಲ್ಲಿಯೇ ಅದು ಇರಬೇಕು. ಫಸ್ಟ್ 2 ಪೇಜ್ನಲ್ಲಿಯೇ ತಾವುಗಳು ಪಾರ್ಟ್ ಎ ಇದಲ್ವ ಅದನ್ನು ಬರೀಬೇಕಾಗತ್ತೆ. ನಿಮಗೆ ಎಲ್ಲರೂ ಕೂಡ ಕಾಲೇಜಲ್ಲಿ ಹೇಳಿದ್ದಾರೆ ಅಂದ್ಕೊಂಡಿದ್ದೀನಿ. ನೋಡಿ ವಿದ್ಯಾರ್ಥಿಗಳೇ, ಎಷ್ಟು ಸುಂದರವಾದ ಒಂದು ಹ್ಯಾಂಡ್ ರೈಟಿಂಗ್ನಲ್ಲಿ, ಹೌದಲ್ವಾ. ಪ್ರಮದ ವನದಲ್ಲಿ ಅಂತ ಇದೆ. ಸೆಕೆಂಡ್ ಒನ್ ಅಂಧಕನ ಅಂತ, ಭೀಮ. ಅಂದರೆ ನಾನು ನಿಮ್ಗೆ ತೋರಿಸ್ಬೇಕಾಗಿರೋದು ಏನು ಅಂತ ಹೇಳಿದರೆ, ಇಲ್ಲಿ ನೋಡಿ, ಫಸ್ಟ್ ಆನ್ಸರು ಈ ಆನ್ಸರು ಬರೀ ಅಂತ ಬರ್ತಾರೆ ಎಷ್ಟೋ ಜನ. ಅಲ್ಲಿ ಸಂಪೂರ್ಣವಾಗಿ ಇನ್ಸ್ಟ್ರಕ್ಷನ್ಸ್ ನೀಡಿರ್ತಾರೆ, ಏನೋ ಆಪ್ಷನ್ ಜೊತೆಗೆ ಸಂಪೂರ್ಣವಾಗಿ ಉತ್ತರ ಬರೀರಲೇ ತಮ್ಮ ಅಂತ. ತಾವುಗಳು ದಯವಿಟ್ಟು ಈ ಪೇಪರು ಯಾವ ರೀತಿಯಾಗಿ ಬರೆದಿದ್ದಾರೋ ಅದೇ ರೀತಿಯಾಗಿ ಬರೆದು, ಆಯಿತಾ, ನಿಮ್ಮ ಎಕ್ಸಾಮಲ್ಲೂ ನೀವುಗಳು ಕೂಡ ಔಟ್ ಅಂಕಗಳನ್ನು ತೆಗೆದುಕೊಳ್ಳಿ. ನೋಡಿ, 10 MCQಸ್ಗಳು ಮುಗಿದು ಹೋಯಿತು. ನಂತರದಲ್ಲಿ 2 ಆ ಪೇಜನ್ನೇ ಬಿಡಬೇಕು, ಭಾಳ ಒಳ್ಳೆಯದು. 10 MCQಸ್ ಆದ ತಕ್ಷಣ ಉಳಿಯೋದೇ 3-4 ಲೈನು ಸರ್. ಟೆನ್ಷನ್ ತಗೋಬೇಡಿ ಸರ್. ನೆಕ್ಸ್ಟ್ ಪೇಜಿಗೆ ಹೋಗಿ ನೋಡಿ, ವಿದ್ಯಾರ್ಥಿ MCQಸ್ ಬರೆದಿತ್ತು, 10ಕ್ಕೆ 10 ಅಂಕಗಳು ಬಂತು, ಆಯಿತಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಸೆಕೆಂಡ್ ಮೇನ್ ಕ್ವಶನನ್ನು ಸ್ಟಾರ್ಟ್ ಮಾಡಿ, ಹೌದಲ್ವಾ. ಆಯಿತು, ದೊಡ್ಡ ಆ
ಅಂತ ಹಾಕಿಬಿಟ್ಟು ಕ್ವಶನ್ ನಂಬರ್ 11 ಹೀಗೆ ಸಂಪೂರ್ಣವಾಗಿ ಪ್ರಶ್ನೆ ಬರಿಬೇಕು ಅಂತ ಏನು ಇಲ್ಲ ಸರ್ ರೂಲ್ಸು. ಡ್ಯಾಶಸ್ಸಿಗೆ ಡೈರೆಕ್ಟಾಗಿ ತಾವುಗಳು ಉತ್ತರವನ್ನು ಬರೆಯಬಹುದು, ಹೌದಲ್ವಾ? ಉತ್ತರವನ್ನು ಮಾತ್ರ ತಾವುಗಳು ಬರಿಬೋದು. ಫಾರ್ ಎಕ್ಸಾಂಪಲ್ ಈಗ 11, 12, 13, 14, 15 ಒಂದೊಂದು ಲೈನ್ ಬಿಟ್ಟು 11, 12, 13, 14, 15 ಅಂತ ಬರ್ಕೊಂಡು ತಾವುಗಳು ಏನು ಮಾಡ್ಬೋದು ಅಂತ ಹೇಳಿದರೆ ಆಯಿತಾ, ಬರೀ ಉತ್ತರಗಳನ್ನು ಬರಿಬೋದು. ಫುಲ್ ಬರಿಬೇಕು ಅಂತ ಇಲ್ಲ ಸೆಂಟೆನ್ಸ್, ಆಯಿತಾ? ಕೇವಲ ತಾವುಗಳು ಆನ್ಸರನ್ನು ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಕ್ರೆಡಿಟ್ ಮಾಡಲಾಗತ್ತೆ. ಕ್ವಶನ್ ನಂಬರ್ ಈಗ ಹೀಗೆ ಹೋಗೋಣ ನಾವು. ಪಾರ್ಟ್ ಎನಲ್ಲಿಯೇ 3ನೇ ಭಾಗ ಇದು ನೋಡೋಣ. ಇಲ್ಲೇನಿತ್ತು, ಮ್ಯಾಚ್ ದ ಫಾಲೋಯಿಂಗ್ ಇತ್ತು. ಕಂಪಲ್ಸರಿಯಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ತಾವುಗಳು ಏನು ಮಾಡಬೇಕು ಅಂದರೆ ಪಾರ್ಟ್ ಭಾಗ ಇನಲ್ಲಿ ಮ್ಯಾಚ್ ದ ಫಾಲೋಯಿಂಗು ಎ ಕಾಲಮ್ ಬಿ ಕಾಲಮ್ ಎರಡೂ ಬರಿಬೇಕು ಸರ್, ಆಯಿತಾ? ಭಾಳ ಜನ ಬರೀ ಆನ್ಸರ್ ಬರೆದು ಬರ್ತೀರಾ ಬಿ ಕಡೆದು, ಯಾವುದಕ್ಕೆ ಅಂತ ತಿಳ್ಕೋಬೇಕು ಅವರು ಅಂತ ನೋಡಿ. ಜಾಲಿಯ ಮರದಂತೆ ಪುರಂದರದಾಸರು, ಇಬ್ಬಲಿ ಅವರ ರಸಬಳ್ಳಿ, ಹೌದಲ್ವಾ? ಹಬ್ಬಲಿ ಅವರ ರಸಬಳ್ಳಿ ಯಾರು? ಜನಪದ. ನೆಕ್ಸ್ಟು ಏನಪ್ಪ ಇದು ಏನೋ ಬರೆದಿದ್ದಾರೆ ಆಯಿತಾ, ಶಿಲುಬೆ ಏರಿದ್ದಾನೆ ಅಂತ ಇದೆ, KS ನಿಸಾರ್ ಅಹಮದ್ ಅಂತ, ಹೌದಲ್ವಾ? ಏನಿದು ಬೆತ್ತ ಮುತ್ತ, ಆಯಿತಾ? ಕೆಲವೊಮ್ಮೆ ನಮಗೆ ಕಣ್ಣು ಕಾಣಲ್ಲಪ್ಪ, ಎಲ್ಲಪ್ಪ. ನಂತರದಲ್ಲಿ ಹತ್ತಿ ಚಿತ್ತ ಮುತ್ತ ಇರಬೇಕಲ್ವಾ ಅದು, ಆಯಿತಾ? ನೆಕ್ಸ್ಟು ಒಮ್ಮೆ ನಗುತ್ತಾನೆ, ಅದು ಸುಕನ್ಯಾ ಮಾರುತಿ ಅಂತ ಇರಬೇಕು, ಹೌದಲ್ವಾ? ಇದು ನಿಮ್ಮ ಉತ್ತರಗಳು ಆಗಿರಬೇಕು. ಇದನ್ನು ಮ್ಯಾಚ್ ದ ಫಾಲೋಯಿಂಗಲ್ಲೂ 0 ಮಾರ್ಕ್ಸ್ ತೆಗೆಯೋರಿದ್ದಾರೆ. ಯಾಕೆ ಅಂತ ಹೇಳಿದರೆ ಅವರು ಅಡ್ಡ ಲೈನ್ ಹಾಕುವಂಥದ್ದು, ಕ್ರಾಸ್ ಲೈನು ಇವೆಲ್ಲ ಮಾಡ್ತಾರೆ, ಅವೆಲ್ಲ ತಪ್ಪು ಸರ್. ಡೈರೆಕ್ಟಾಗಿ ಆ ಕ್ವಶನಿನ ಮುಂದೆ ಉತ್ತರವನ್ನು ಬರೀಬೇಕಾಗತ್ತೆ ತಾವು ಇಲ್ಲಿ ಬರೆದ ಹಾಗೆ, ಆಯಿತಾ? ನೋಡಿ ಇಲ್ಲೂ ಈ ಪೇಜಲ್ಲೂ ಕೂಡ ಅಲ್ಲಿಗೆ 2 ಭಾಗಗಳನ್ನು ಬರೆದಿದ್ರು. 5 + 5 ಟೋಟಲಾಗಿ 10 ಮಾರ್ಕ್ಸನ್ನು ಪಾರ್ಟ್ ಎ 20ಕ್ಕೆ 20 ಆ ವಿದ್ಯಾರ್ಥಿಗೆ ಬಂತು. ಅರ್ಥ ಆಗುತ್ತೆ ಎಲ್ಲರಿಗೂ? ವೆರಿ ಗುಡ್. ಈಗ 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಎಷ್ಟು ಪೇಜ್ ಬರೀಬೇಕು ಸರ್, ಎಷ್ಟು ಲೈನ್ ಬರೀಬೇಕು ಸರ್ ಅಂತ ನಿಮಗೆಲ್ಲರಿಗೂ ಕೂಡ ಡೌಟ್ ಇದೆ ಅಲ್ವಾ? ನೋಡಿ ಕ್ವಶನಿಗೆ ತಕ್ಕಂತೆ ಆನ್ಸರನ್ನು ಸಂಪೂರ್ಣವಾಗಿ ತಾವುಗಳು ಬರೀಬೇಕಾಗತ್ತೆ. ನಿಮಗೆ ಡೌಟ್ ಬರ್ತಾ ಇರುತ್ತೆ, ನಾನು ಆನ್ಸರ್ ಅರ್ಧ ಬರ್ತಿದ್ದೀನಿ ಆದರೂ ಕೂಡ 5 ಲೈನ್ ಆಗಿಬಿಟ್ಟಿದೆ, ಹೆಂಗೆ ಮಾಡೋಣ ಈಗ ಅಂತ. ಆನ್ಸರ್ ಪೂರ್ಣ ಮಾಡಿ ಸರ್, ಆಯಿತಾ? 5 ಲೈನ್ ಹಾಕೋದು ಮುಖ್ಯ ಅಲ್ಲ, ನೀವು ಮಾರ್ಕ್ಸ್ ಗಳಿಸುವುದು ಮುಖ್ಯ. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟು, ಆಯಿತಾ? ಸ್ವಲ್ಪ ಬರೆದು ಕಲಿತ್ರೆ ಬಹಳ ಒಳ್ಳೆಯದು. ಯಾಕಂದರೆ ಕನ್ನಡದಲ್ಲಿ ಇವತ್ತು ದೀರ್ಘ ಅದು ಇದು ಎಲ್ಲ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ತಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಈ ಒಂದು ಕ್ವಶನ್ ಪೇಪರಿನ ಲಿಂಕನ್ನು ಕೊಟ್ಟಿರ್ತೇನೆ. ಕ್ವಶನ್ ಪೇಪರ್ ಅಂದರೆ ಅರ್ಥ ಆಗುತ್ತಾ? ಈ ಒಂದು ಏನು ಕೀ ಆನ್ಸರ್ ಬರೆದಿದ್ದಾನೋ ಮಗು, ಆನ್ಸರ್ ಎಕ್ಸಾಮ್ ಬರೆದಿದ್ದಾನೋ, ಈ ಒಂದು ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಯನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನೀಡಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. ಈಗ 2 ಮಾರ್ಕ್ಸ್ ಕ್ವಶನ್ಸು ನಾವು ನೋಡಿದ್ವಿ. ಇದರಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐಡಿ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಈಗ ಆಲ್ರೆಡಿ ಗೊತ್ತಿದೆ ಇವೆಲ್ಲ, ಹೌದಲ್ವಾ? ನಿಮಗೇನಾದರೂ ತೊಂದರೆ ಇದ್ದಲ್ಲಿ ತಾವುಗಳು ಈ ಒಂದು ಮೇಲ್ ಐಡಿಗೆ ಸಂಪರ್ಕವನ್ನು ಮಾಡಬಹುದಾಗಿದೆ, ಆಯಿತಾ? ವಿದ್ಯಾರ್ಥಿಗಳೇ, ಯಾವ ಸಮಯದಲ್ಲಿ ಈ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಆಯಿತಾ? ಯಾಕಂದರೆ ಐ ಆಮ್ ವೆರಿ ಬ್ಯುಸಿ ಅಂದ್ಬಿಟ್ಟೆ ನಾನು 15 ದಿನಗಳ ಮುಂಚೆ ನನ್ನ ಕರ್ತವ್ಯವನ್ನು ನಿಭಾಯಿಸಬೇಕು ಮಕ್ಕಳ ಜೊತೆಗೆ. ಯಾಕಂದರೆ ಪ್ರಾಮಿಸ್ ಮಾಡಿದ್ದೀನಿ ಅಲ್ವಾ ಅಂದ್ಬಿಟ್ಟು ಲ್ಯಾಂಗ್ವೇಜು ಸ್ಪೆಷಲಿ ಕನ್ನಡ ಇಂಗ್ಲೀಷಿಗಾಗಿ ಆ ಕೈಯಲ್ಲಿ ಎಷ್ಟಾತೋ ಅಷ್ಟು ಕೆಲಸವನ್ನು ನಿರ್ವಹಿಸಿದ್ದೇನೆ, ಆಯಿತಾ? ಇಂಗ್ಲೀಷನ್ನು ಸಂಪೂರ್ಣವಾಗಿ ಚಾಪ್ಟರ್ ವೈಸ್ ಎಲ್ಲದು ಕೂಡ ಅಪ್ಲೋಡನ್ನು ನಿಮಗೆ ನಾನು ಮಾಡಿಕೊಟ್ಟಿರುವಂಥದ್ದು. ನೋಡಿ ಇದೆಲ್ಲದು ಕೂಡ 2 ಮಾರ್ಕ್ಸು ಕ್ವಶನ್ಸ್ಗಳು ನೋಡ್ಬೋದು, ಆಯಿತಾ? ನೆಕ್ಸ್ಟ್ ಹೋಗೋಣ. ಅದು ಎಲ್ಲ ಪ್ರಶ್ನೆಗಳಿಗೂ 2 ಮಾರ್ಕ್ಸು ವಿದ್ಯಾರ್ಥಿ ಗಳಿಸಿದೆ. ಮತ್ತು ನಿಮಗೆ ಇನ್ನೊಂದು ಭಾಗದಲ್ಲಿಯೂ ಕೂಡ ಮತ್ತೆ 2 ಅಂಕದ ಪ್ರಶ್ನೆಗಳು, ಒಂದು ಪದ್ಯ ಭಾಗ ಇರುತ್ತೆ, ಹೌದಲ್ವಾ? ಒಂದು ಗದ್ಯ ಭಾಗ, ಅದರಲ್ಲೂ ಕೂಡ ಮತ್ತೆ 2 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು ನಾವು. ಔಟ್ ಆಫ್ ಯಾವ ರೀತಿಯಾಗಿ ವಿದ್ಯಾರ್ಥಿ ಇಲ್ಲಿ ತೆಗೆದಿದ್ದಾರೆ ಅನ್ನುವಂಥದ್ದು, ಆಯಿತಾ? ಸ್ವಲ್ಪ ಫಾಸ್ಟ್ ಆಗ್ಬೋದು ವಿಡಿಯೋ, ಬೇಜಾರಾಗಬಾರ್ದು ಯಾರು ಕೂಡ. ನಂತರದಲ್ಲಿ 3ನೆಯ ಭಾಗ, ಈಗ 3 ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ. ಇದನ್ನು ಈ ಭಾಗ ಅಂತ ಹೇಳಿದರೆ, ವಿಭಾಗ ಅಂದರೆ ನಾವು ಇದನ್ನು ಏನಂತ ಕರಿತೀರಾ ಸರ್ ಇಂಗ್ಲೀಷಲ್ಲಿ? ಪಾರ್ಟ್ ಸಿ ಅಂತ ಹೇಳ್ತೀವಿ. ಪಾರ್ಟ್ ಸಿನಲ್ಲಿ ಈಗ ಇದ್ದೇವೆ ಪ್ರೀತಿಯ ವಿದ್ಯಾರ್ಥಿಗಳೇ ನಾವು, ಹೌದಲ್ವಾ? 3ನೆಯ ಮೇನ್ ಕ್ವಶನ್ನು ತಾವುಗಳು ನೋಡ್ಬೋದು, ಹೌದಲ್ವಾ? ಆಯ್ಕೆ ಪ್ರಸ್ತುತ ವಾಕ್ಯವನ್ನು, ಹೌದಲ್ವಾ? ಯಾವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ, ಹೌದಲ್ವಾ? ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯ ಭಾಗದಿಂದ, ಇನ್ನೂ ಹುಟ್ಟದೇ ಇರಲಿ ನಾರಿಯೊಂದು ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭದೊಡನೆ ವಿವರಿಸಿ. ಸಂದರ್ಭ 3 ಅಂಕದ ಪ್ರಶ್ನೆಗಳು. ನೀವೇನು ಮಾಡ್ತೀರಾ, ಒಂದು 10 ಲೈನು ಅಥವಾ 5 ಲೈನ್ ಬರೆದು ಬಿಡೋ ಸಾಕಿಷ್ಟು ಅಂತ ಬರ್ತೀರಾ. ನೋಡಿ, ಜೀವನದಲ್ಲಿ ಛಲ ಇರಬೇಕು, ಜೀವನದಲ್ಲಿ ಸಾಧನೆ ಅನ್ನೋದು ಇದ್ದರೆ. ಈಗ ನಾನು ನಿಮ್ಗೆ ಯಾಕೆ ಈ ರೀತಿಯಾಗಿ ಹೇಳ್ತಾಯಿದ್ದೀನಿ ಅಂದರೆ, ಇವತ್ತೊಂದಿನ ಕಷ್ಟಪಟ್ಟು ತಾವುಗಳು ನೋಡಿ ಸರ್, 3 ಅಂಕದ ಪ್ರಶ್ನೆಗೆ ವಿದ್ಯಾರ್ಥಿನೋ ಎಷ್ಟು ಬರೆದಿದ್ದಾರೆ ಇಮ್ಯಾಜಿನ್ ಮಾಡಿ. ನೋಡಿ, ಸಂಪೂರ್ಣವಾಗಿ ಇದೆ ಈ ಪೇಜನ್ನೇ, ಒಂದು ಪೇಜ್ ಸಂಪೂರ್ಣವಾಗಿ ಬರೆದಿದ್ದಾರೆ 3 ಅಂಕಕ್ಕೆ. ನೀವು ಹೀಗಾಗಿ
ಅದರಲ್ಲಿ ಚೌಕಾಸಿ ಜಿಪ್ಣತನ ಮಾಡಬಾರ್ದು ಬರೆಯೋದ್ರಲ್ಲಿ ಯಾವತ್ತೂ ಕೂಡ, ಹೌದಲ್ವಾ? ಹಾಗಾಗಿ ವಿದ್ಯಾರ್ಥಿಗಳೇ ಜಾಸ್ತಿ ಓದಿದರೆ ಎಕ್ಸಾಮಲ್ಲಿ ಜಾಸ್ತಿ ಬರಿಬೋದು. ತಲೆನಲ್ಲೇ ಏನೂ ಇಲ್ಲ ಅಂದರೆ 4-3 ಲೈನ್ ಬರೆದು ಬರ್ತೀರಾ ಅಷ್ಟೇ, ಅದೇ ತೊಂದರೆ ಆಗುವಂಥದ್ದು. 35ನೇ ಪ್ರಶ್ನೆ ಕೂಡ ತಾವುಗಳು ನೋಡ್ಬೋದು, 3 ಅಂಕದ ಪ್ರಶ್ನೆಗಳನ್ನು, ಹೌದಲ್ವಾ? ಯಾವ ರೀತಿಯಾಗಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಬರೆದು ಸ್ವಾರಸ್ಯ ಅಂತ ಹೇಳಿದ್ರೆ ಎಕ್ಸ್ಪ್ಲನೇಷನ್ನು, ಸಂದರ್ಭ ಇದು, ಹೌದಲ್ವಾ? ಇದು ಬಹಳ ಚೆನ್ನಾಗಿ ಇರುವಂಥದ್ದು. ವಿದ್ಯಾರ್ಥಿನಿಯ ಫೋಟೋ ಕೈ ಹೊಡೆದೇ ಕಳಿಸಿದ್ದಾರೆ, ಆಯಿತಾ? ಕ್ವಶನ್ ನಂಬರ್ 37 ಕೂಡ ಸಂದರ್ಭದೊಡನೆ ವಿವರಿಸಿ ಅದೇ ಇರುವಂಥದ್ದು, 3 ಅಂಕದ ಪ್ರಶ್ನೆಗಳು. ತಾವುಗಳು ಇದನ್ನು ಒಂದು ಸಲ ಓದ್ಕೊಂಡ್ರೆ ಭಾಳ ಒಳ್ಳೆಯದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ? ಇದು ರೇರ್ ಸಿಗುವಂಥದ್ದು ಲ್ಯಾಂಗ್ವೇಜು, ಇದು ಮಾಸ್ಟರ್ ಪೀಸ್ ಇದ್ದಂಗೆ, ಎಲ್ಲೂ ಕೂಡ ಸಿಗಲ್ಲ ಇವೆಲ್ಲ. ಬೇರೆಯವರೆಲ್ಲ ನಿಮ್ಗೆ 2019ರದ್ದು ಹಾಕ್ತಾ ಇರ್ಬೋದೇನೋ, ನಾನು ಇಲ್ಲಿ ಅಪ್ಲೋಡ್ ಮಾಡಿರುವಂಥದ್ದು ಇದೇ 2024 ಕ್ವಶನ್ ಪೇಪರ್ ಸರ್. ಲಾಸ್ಟ್ ಇಯರ್ 80 ಔಟ್ ಆಫ್ 80 ತೆಗೆದಂತಹ ವಿದ್ಯಾರ್ಥಿಯ ಕ್ವಶನ್ ಪೇಪರನ್ನೇ ನಿಮಗೆ ನಾನು ಆನ್ಸರ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ಇದು ತರಿಸ್ಬೇಕು ಅಂದರೆ 500 ರೂಪಾಯಿ ಖರ್ಚಿದೆ ಸರ್, ಆಯಿತಾ? ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮಗೊಂದು ಮುಖ್ಯವಾದ ವಿಷಯ ತಿಳಿಸ್ಬೇಕಿತ್ತು. ನಾನು ಅಪ್ಲೋಡ್ ಮಾಡಿರುವುದನ್ನೇ ಬರೀ ಮೂರು ಮಾಡಲ್ ಕ್ವಶನ್ ಪೇಪರು, ಅದು ಎಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ 3 ಮಾಡಲ್ ಕ್ವಶನ್ ಪೇಪರಿನ ನಿಮಗೆ PDF ಕಾಪಿ ಸರ್, ಕ್ವಶನ್ ಪೇಪರ್ ಅಲ್ಲ, ವಿತ್ ಕೀ ಆನ್ಸರ್ PDF ಕಾಪಿಯನ್ನು ಕೊಟ್ಟಿದ್ದೇನೆ, ಉಪಯೋಗಿಸಿಕೊಳ್ಳಿ ಸರ್. ಎಲ್ಲ ಉಚಿತವಾಗಿ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಸ್ಕಿಪ್ ಮಾಡಿ ಆ ಕಡೆ ಈ ಕಡೆ ಹೊಡಿಬೇಡಿ ಸರ್. ಟೈಮ್ ಸಿಕ್ಕಾಗ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ, ಆಯಿತಾ? ಕ್ವಶನ್ ನಂಬರ್ 40 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 4 ಅಂಕದ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ, ಹೌದಲ್ವಾ? 4 ಅಂಕದ ಪ್ರಶ್ನೆಗಳು. ಈಗ 2 ಮಾರ್ಕ್ಸ್ ಕ್ವಶನ್ಸ್ ಆಯಿತು, 3 ಆಯಿತು, ಸಂದರ್ಭದೊಡನೆ ಆಯಿತು, 1 ಮಾರ್ಕ್ ಆಯಿತು, ಅದೆಲ್ಲ ಆಯಿತು. 4 ಅಂಕಕ್ಕೆ ನೋಡಿ ವಿದ್ಯಾರ್ಥಿ ಹ್ಯಾಂಡ್ ರೈಟಿಂಗ್ ನೋಡಿ ಹೆಂಗಿದೆ ಅಂತ. ಕವಿ ನಾಗಚಂದ್ರನು ಬರೆದ ಪಂಪ ರಾಮಾಯಣ ಸಂಗ್ರಹ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಕದಡಿದ ಸಲೀಲಂ ತಿಳಿವಂದದೆ, ಹೌದಲ್ವಾ, ಎಂಬ ಪದ್ಯ ಭಾಗದಲ್ಲಿ ಸದ್ಗುಣನೋಪೇನಾದ ರಾವಣನ ವ್ಯಕ್ತಿತ್ವವನ್ನು ಹಾಗೂ ಸೀತೆಯ ಪ್ರತಿವೃತನ, ಹೌದಲ್ವಾ, ಗುಣವನ್ನು ನೋಡಬಹುದಾಗಿದೆ. ಸೀತೆಯ ಸೌಂದರ್ಯಕ್ಕೆ ಮನಸೋತ ರಾವಣನು ಅವಳನ್ನು ಅಪಹರಿಸಿ ರಾಮನಿಂದ ದೂರ ಮಾಡಿ ಪ್ರಮಾದವನದಲ್ಲಿ ಸೆರೆ ಹಿಡಿದು ತಂದು ಇರಿಸಿರುತ್ತಾನೆ. ಕೆಲವೊಮ್ಮೆ ಕನ್ನಡ ತಪ್ಪಾದರೆ ಕ್ಷಮಿಸಬೇಕು, ಆಯಿತಾ? ಐ ಡೂ ಮೈ ಲೆವೆಲ್ ಬೆಸ್ಟ್ ಮೈ ಡಿಯರ್, ಆಯಿತಾ? 4 ಅಂಕದ ಪ್ರಶ್ನೆಗಳು. ಆನ್ಸರ್ ಎಷ್ಟಿದೆ? 1.5 ಪೇಜ್ ಬರೆದಿದ್ದಾರೆ ಸರ್. ಮೆಚ್ಚಬೇಕು ಈ ಒಂದು ವಿದ್ಯಾರ್ಥಿನೋ ಅಥವಾ ವಿದ್ಯಾರ್ಥಿಗೆ. 80 ಔಟ್ ಆಫ್ 80 ಕನ್ನಡದಲ್ಲಿ, ಆಯಿತಾ? ಇಂಗ್ಲೀಷ್ ಸ್ಪೆಲ್ಲಿಂಗೇ ತಪ್ಪು ಅಂಥದ್ರಲ್ಲಿ ಗ್ರೇಟ್, ಯು ಆರ್ ಗ್ರೇಟ್ ಮ್ಯಾನ್. ಇಂಗ್ಲೀಷಲ್ಲಿ ಎಕ್ಸ್ ತೆಗೆದಿದ್ರು. ಆದರೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಈ ವಿದ್ಯಾರ್ಥಿ ಇಂಗ್ಲೀಷ್ ಅಂತ ಸ್ಪೆಲ್ಲಿಂಗ್ ಬರೋಲ್ಲ, ಆದರೆ ದೇವರ ದಯೆ ಇಂಗ್ಲೀಷಲ್ಲೂ ಕೂಡ 80ಗೆ 70 ಕ್ರಾಸ್ ಮಾಡಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡಿ, ಆಯಿತಾ? ಎಲ್ಲ ನಿಮ್ಮ ದಯೆ, ನಿಮ್ಮ ಕೃಪೆ. ನಮ್ಮ ವೆಲ್ ವಿಷರ್ ಅವರು ಕೂಡ ಈಸ್ ಒನ್ ಆಫ್ ಮೈ ಸಬ್ಸ್ಕ್ರೈಬರ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನೋಡಿ, ನಾನು ನಿಮ್ಗೆ ಇಲ್ಲಿ ತೋರಿಸ್ಬೇಕಿತ್ತು. ಇವ್ಯಾಲ್ಯುವೇಟರು ಆ ಒಂದು ಮಗುಗೆ ಈ ಒಂದು 4 ಅಂಕದ ಪ್ರಶ್ನೆಗೆ 3 ಅಂಕವನ್ನು ಕ್ರೆಡಿಟ್ ಮಾಡಿದರು. ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಮೊದಲನೆಯ ಇವ್ಯಾಲ್ಯುವೇಟರು ಗ್ರೇಡಿಂಗಲ್ಲಿ ಕರೆಕ್ಷನ್ ಮಾಡ್ತಾರೆ, ಅದು 3 ಅಂಕಗಳನ್ನು ಇಲ್ಲಿ ನೀಡಲಾಗಿತ್ತು. ನಂತರದಲ್ಲಿ ಸೆಕೆಂಡ್ ಟೇಬಲಿಗೆ ಹೋದಾಗ, ಅದು ಯಾಕಂದರೆ 79 ಕ್ರಾಸ್ ಆದಾಗ 75 ಕ್ರಾಸ್ ಆದರೆ ಸೆಕೆಂಡ್ ಟೇಬಲಿಗೆ ಹೋಗುತ್ತೆ. ಆವಾಗ ಗ್ರೀನ್ ಇಂಕ್ ಇದೆ, ತಾವುಗಳು ಎಲ್ಲರೂ ಕೂಡ ನೋಡ್ಬೋದು. ಅರ್ಥ ಆಗತ್ತಲ್ವಾ? ವೆರಿ ಗುಡ್, ಆಯಿತಾ? ಈ ಒಂದು ಉತ್ತರಕ್ಕೆ 3 ಅಂಕಗಳನ್ನು ಇಲ್ಲಿ ನೀಡಲಾಗಿತ್ತು. ತಾವುಗಳು ನೋಡ್ಬೋದು. ಇವ್ಯಾಲ್ಯುವೇಟರ್ ಆಮೇಲೆ ಸೆಕೆಂಡ್ ಟೇಬಲಿಗೆ ಹೋದಾಗ ಅದನ್ನು ಕಾಟ್ ಹಾಕಿ 4 ಕೊಟ್ಟು 80 ಔಟ್ ಆಫ್ 80 ಅಂಕಗಳನ್ನು ನೀಡಿ ಈ ಒಂದು ವಿದ್ಯಾರ್ಥಿ ಟಾಪರ್ ಆಗಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಧನ್ಯವಾದಗಳು ಸರ್. ಇಂಥ ಒಳ್ಳೆಯ ಮನುಷ್ಯರು ಅಲ್ಲಿರಬೇಕು. ಎನಿಹೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಅಪ್ಲೋಡ್ ಮಾಡಿರುವಂತಹ, ಆಯಿತಾ, ಇದು ಭಾಳ ಇಂಪಾರ್ಟೆಂಟಪ್ಪ. ಹುಸಿ ನಿದ್ದೆ ಅಂದರೆ ಹುಸಿ ಅಂತ, ಗಟ್ಟಿಪಾದ ಅಂದರೆ ಗಟ್ಟಿ. ಏನಿದು ಅಬ್ಜೆಕ್ಟಿವ್ ಕೊಂಡ್ರಪ್ಪ. ಇದನ್ನು ಕನ್ನಡದಲ್ಲಿ ಏನಿದೆ ಗುಣವಾಚಕ ಅಂತ ಕರಿತೀರ ಐ ಥಿಂಕ್ ನೀವು. ಬೆಳ್ಳಿ ಲೋಟ, ಲೋಟ ಹೇಗಿದೆ? ಬೆಳ್ಳಿದು ಅಂತ, ಹೌದಲ್ವ? ನಿದ್ದೆ ಹೇಗಿದೆ? ಹುಸಿ ಅಂತ. ಇದನ್ನು ನಾವು ನನ್ನ ಬರಿಬಾರ್ದು, ಇಲ್ಲಿ ಅಬ್ಜೆಕ್ಟಿವ್ ಬರೆದ್ರೆ ಆಯಿತು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗಿರಲಿ. ಎಲ್ಲ ಅಲ್ಲಿ ಯಾವುದಾದ್ರು 2 ಬರೀರಿ ಅಂತ ಇರುತ್ತೆ ನೋಡಿ. ಮಗು 3 ಎಲ್ಲ ಬರೆದಿದೆ. ಯಾಕೆ ಗೊತ್ತಾ? ಯಾವತ್ತೋ ಯಾವುದೋ ಮೂಡಲ್ಲಿ ಬರೆದಿರ್ತೀರ. ಅವನು ಕೆಲವೊಮ್ಮೆ ಒಂದು ತಪ್ಪಾಗಿಬಿಟ್ರೆ
ಬರ್ತು ಅಂತ ನೋಡಿ ಎಷ್ಟರನ್ನು ಕೂಡ ಬರೆದಿದೆ. ಯಾವುದಾದ್ರೂ 4 ಅಂತ ಕೊಟ್ಟಿರ್ತಾರೆ ಆಯಿತಾ. ಇದು ಎಷ್ಟರನ್ನು ಕೂಡ ಬರೆದಿರುವಂಥದ್ದು ಮಗು. ನಂತರದಲ್ಲಿ ಲೆಟರ್ ರೈಟಿಂಗ್ ಕೂಡ ಆ ಕಡೆಗೆ ಹೋಗಿ ಬರೋಣ ನಾವು, ತಾಳಿ ನೋಡೋಣ. ನೋಡಿ ಲೆಟರ್ ರೈಟಿಂಗನ್ನು ಇಲ್ಲಿ ಬರಿತಾ ಇದ್ದೀವಿ. ಈಗ ಈ ಲೆಟರ್ ರೈಟಿಂಗು ಫಾರ್ಮಲ್ ಲೆಟರ್ ಆಗಿರುತ್ತೆ. ಫಾರ್ಮಲ್ ಲೆಟ್ರನ್ನು ಹೌದಲ್ವಾ, ಮೊದಲು ದಿನಾಂಕವನ್ನು ಬರಿತೀರಾ, ನಂತರದಲ್ಲಿ ಇಂದ ಇರುತ್ತೆ, ನಥಿಂಗ್ ಬಟ್ ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ ಇರುತ್ತೆ. ಇಂಗ್ಲೀಷಲ್ಲೂ ಹೀಗೆ ಫ್ರಮ್ಮು ಟು ಇರುತ್ತೆ, ಫ್ರಮ್ಮು ಟು ಮಧ್ಯ ಡೇಟ್ ಇರುತ್ತೆ. ಅದರಲ್ಲಿ ಡೇಟ್ ತೆಗೆದು ಇಲ್ಲಿ ಸೈಡಿಗೆ ಹಾಕಬೇಕಾಗುತ್ತೆ ಬಲಭಾಗದಲ್ಲಿ, ಹೌದಲ್ವಾ. ನಂತರದಲ್ಲಿ ಮಾನ್ಯರೇ ಅಂತ ಇದೆ, ಇಂಗ್ಲೀಷಲ್ಲೂ ನಾವು ರೆಸ್ಪೆಕ್ಟೆಡ್ ಸರ್ ಅಂತ ಬರಿತೀವಿ. ವಿಷಯ ಇಂಗ್ಲೀಷಲ್ಲೂ ಸೇಮು, ಹೌದಲ್ವ. ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿ ಕುರಿತು ಅಂತ. ನಾನು ಯಾವಾಗಲೂ ಇದೇ ಹೇಳೋದು ವಿದ್ಯಾರ್ಥಿಗಳಿಗೆ, ಮೊದಲು ಇಂತಹ ಪತ್ರಗಳನ್ನು ಕಲಿಯಿರಿ. ಯಾವುದು ವರ್ಗಾವಣೆ ಪ್ರಮಾಣ ಪತ್ರ ಹಾಗೂ ಅಂಕಪಟ್ಟಿ ಅಥವಾ 2 ದಿನಗಳ ರಜೆ. ಫಸ್ಟ್ ಇದನ್ನು ಪರ್ಫೆಕ್ಷನ್ ಆದರೆ ನಂತರದಲ್ಲಿ ಬೇರೆ ಪತ್ರಗಳನ್ನು ಬರಿಬೋದು. ನೋಡಿ ಧನ್ಯವಾದಗಳು ಅಂತ ಇದೆ. ಈ ಧನ್ಯವಾದಗಳನ್ನು ಇಂಗ್ಲೀಷಲ್ಲಿ ನಾವು ಥ್ಯಾಂಕ್ ಯು ಅಂತ ಬರಿತೀವಿ. ದಿನಾಂಕ ಸ್ಥಳ ನಾವು ಬರೆಯಲ್ಲ ಇಲ್ಲಿ ಲೆಟ್ರಲ್ಲಿ, ಅಲ್ಲೇ ಮೊದಲಿಗೆ ಬರೆದಿರ್ತೀವಿ. ಹಾಗಾಗಿ ಯುವರ್ಸ್ ಫೇತ್ಫುಲಿ ಅಂದರೆ ತಮ್ಮ ವಿಶ್ವಾಸಿ ಅಂತ ಈ ಕಡೆ ಬರಿತೀವಿ, ಇಲ್ಲ ಆಪೋಸಿಟ್ ಬರೆಯಲಾಗಿದೆ, ಹೌದಲ್ವ. ಪತ್ರವನ್ನು ನೋಡಿದ ಹಾಗೆ ಆಯಿತು. ನಂತರದಲ್ಲಿ ಈಗ ಪ್ರಬಂಧಗಳು ಅನ್ಸತ್ತಲ್ವ, ಇದು ಪ್ರಬಂಧ ಮೂಢನಂಬಿಕೆಗಳು ಇದೆ, ಹೌದಲ್ವಾ. ಇದನ್ನು ನೋಡ್ಬೋದು. ಈ ವರ್ಷ ಇದೆಯೇ ಇಲ್ಲೋ ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ. ನಿಮ್ಮ ಒಂದು ಮಾಡಲ್ ಕ್ವಶನ್ ಪೇಪರ್ 1, 2, 3ರಲ್ಲಿ ಪ್ರಬಂಧಗಳು ಇದ್ದರೆ ಇದನ್ನು ತಗೊಳ್ಳು ರೆಫರ್ ಮಾಡ್ಬೋದು. ಹೇಳಲಿಕ್ಕಾಗಲ್ಲ, ಮತ್ತೆ ಸೇಮ್ ರಿಪೀಟ್ ಆದರೆ ಆಯಿತು ಇದು, ಹೌದಲ್ವಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ ಅಂತ ಹೇಳ್ತಾ ವಿಡಿಯೋವನ್ನು 15 ನಿಮಿಷಗಳ ಕಾಲ ನೀವು ಕೊಟ್ಟಿದ್ದೀರಾ. ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಇದು ಉಳಿದಂತಹ ಪೇಜ್ಗಳು ಮಗು ಆಯಿತಾ. 25 ಪೇಜ್ ಬರೆದಿದೆ, ಇದು 26ನೇ ಪೇಜು, ದಿ ಎಂಡ್ ಅಂತ ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ. ನೀವು ಬರೆಯುವ ಪೇಜಿಗೆ ಸೀಲನ್ನು ಹಾಕಿಸಿಕೊಳ್ಳಬಾರದು ಆಯಿತಾ. ನೆಕ್ಸ್ಟ್ ಪೇಜಿಗೆ ನೀವು 1 ಲೈನ್ ಆದರೂ ಬರೆದಿರೆ ಆ ಪೇಜಿಗೆ ಮುಕ್ತಾಯ ಅಂತ ಸೀಲ್ ಹಾಕಿಸ್ಕೋಬಾರ್ದು. ನೆಕ್ಸ್ಟ್ ಪೇಜಲ್ಲಿ ಏನು ಮಾಡಬೇಕು, ಮುಕ್ತಾಯ ಅಂತ ಹಾಕಿ ದಿ ಎಂಡ್ ಅಂತ ಹಾಕ್ಕೊಂಡು ಸಿಗ್ನೇಚರ್ ಆಫ್ ದಿ ಇನ್ವಿಜಿಲೇಟರ್ 1/3/2024 ಅಂತ ಹಾಕಿಸ್ಕೋಬೇಕಾಗತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಗಾಡ್ ಬ್ಲೆಸ್ ಯು ಆಲ್.